ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬಂತಹ ಚಾಪ್ಟರ್ ಇಂದ ಭಾರತ ಸಂವಿಧಾನದ 8ನೇ ಅನುಸೂಚಿಯ ಮಹತ್ವವೇನು? ಭಾರತವು ವಿಶಾಲವಾದ ರಾಷ್ಟ್ರ ಅಲ್ವಾ. ಈ ದೇಶದಲ್ಲಿ ಸುಮಾರು ಸಾವಿರಾರು ಭಾಷೆಗಳು ಮತ್ತು ಉಪಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ನಮ್ಮ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ, ನಮ್ಮ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ 22 ಭಾಷೆಗಳನ್ನ ಅಧಿಕೃತ ಅನುಸೂಚಿತ ಭಾಷೆಗಳನ್ನಾಗಿ ನಮ್ಮ ಸಂವಿಧಾನವು ಅಂಗೀಕರಿಸಿದೆ. ಓಕೆ, ಸೊ ನಮ್ಮ ದೇಶದಲ್ಲಿ ಹಲವಾರು ಮತಧರ್ಮಗಳು ಇದ್ದಂತೆ ಹಲವಾರು ಭಾಷೆಗಳನ್ನು ಆಡುವ ಜನರಿದ್ದಾರೆ ಮಕ್ಕಳೇ. ಅನೇಕ ಸಾವಿರಾರು ಭಾಷೆಗಳು ಮತ್ತು ಉಪಭಾಷೆಗಳು ಭಾರತದಲ್ಲಿ ಇವೆ. 8ನೇ ಅನುಸೂಚಿಯು 22 ಭಾಷೆಗಳನ್ನ ಅಧಿಕೃತ ಅನುಸೂಚಿತ ಭಾಷೆಗಳನ್ನಾಗಿ ಅಂಗೀಕರಿಸಿದೆ. ಓಕೆ, ಥ್ಯಾಂಕ್ ಯು.